ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾ ಮತ್ತು ಭಾರತದ ಸಂಬಂಧಗಳು ಸದ್ಯಕ್ಕೆ ಸುಧಾರಣೆ ಆಗೋ ಹಾಗೇನೆ ಕಾಣ್ತಾ ಇಲ್ಲ. ಬಾಂಗ್ಲಾದ ವರ್ತನೆಗಳು, ಅಲ್ಲಿನ ಕೆಲವರ ಮಾತುಗಳನ್ನ ಕೇಳ್ತಾ ಇದ್ರೆ ಭಾರತ ಮತ್ತು ಬಾಂಗ್ಲಾದ ನಡುವೆ ಒಂದು ಯುದ್ಧ ನಡೆದು ಹೋಗ್ಲಿ, ಭಾರತ ತಕ್ಷಣಕ್ಕೆ ಯಾರ ಜೊತೆಗಾದ್ರೂ ಯುದ್ಧಕ್ಕೆ ನಿಂತು ಬಿಡ್ಲಿ ಅಂತ ಯಾವುದೋ ಶಕ್ತಿಯಲ್ಲಿ ಬಯಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಮತ್ತೊಂದ್ ಕಡೆ ಬಾಂಗ್ಲಾದ ಕೆಲ ಮೂರ್ಖರ ಮಾತುಗಳು ಎಷ್ಟು ಹಾಸ್ಯಾಸ್ಪದವಾಗಿವೆ ಅಂದ್ರೆ ಅದನ್ನು ಕೇಳಿದ್ರೆ ಎಲ್ಲಿಂದ ನಗಬೇಕು ಅಂತ ನೀವೇ ಗೊಂದಲಕ್ಕೆ ಬಿದ್ದು ಬಿಡ್ತೀರಿ. ಬಾಂಗ್ಲಾದಂತಹ ದೇಶ ಇನ್ನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ತರಾನೇ ದಿವಾಳಿಯಾಗಿ ಹೋಗೋ ದೇಶ. ಹೀಗೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯನಾ ಅಂತ ಕೂಡ ಅಚ್ಚರಿ ಆಗದೆ ಇರೋದಿಲ್ಲ. ಬಾಂಗ್ಲಾದೇಶದ ಸೇನೆ ಮನಸ್ಸು ಮಾಡಿದ್ರೆ ಪಶ್ಚಿಮ ಬಂಗಾಳವನ್ನ 4 ದಿನಗಳಲ್ಲಿ ಆಕ್ರಮಿಸಿಬಿಡುತ್ತಂತೆ. ಹಾಗಾದ್ರೆ ಭಾರತದ ವಿರುದ್ಧ ಅಲ್ಲಿಯ ಜನರ ಮನಸ್ಸಲ್ಲಿನ ಇಷ್ಟೊಂದು ದ್ವೇಷದ ಮೂಲ ಯಾವುದು? ಭಾರತ ಇಷ್ಟು ದಿನ ಸಾಲ, ಕರೆಂಟು, ಅನ್ನ ಎಲ್ಲ ಕೊಟ್ಟು ಸಾಕಿದ್ದಾದ್ರೂ ಯಾರನ್ನ? ಇನ್ನು ಈಗ ಬಾಂಗ್ಲಾದ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಿರೋ ದೌರ್ಜನ್ಯಗಳನ್ನು ಖಂಡಿಸಿ ಭಾರತ ಮಾತ್ರ ಅಲ್ಲ, ಅಮೆರಿಕ ಸೇರಿದಂತೆ ನಾನಾ ದೇಶಗಳಲ್ಲಿನ ಹಿಂದೂಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಂಗ್ಲಾದ ಹಿಂದೂಗಳಿಗೆ ನ್ಯಾಯ ಕೊಡಿ ಅಂತ ವೈಟ್ ಹೌಸ್ನಿಂದ ಅಮೆರಿಕದ ಪಾರ್ಲಿಮೆಂಟ್ ಭವನದವರೆಗೆ ಅಲ್ಲಿನ ಅಮೆರಿಕನ್ ಹಿಂದೂಗಳೊಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದಾರೆ. ಬಾಂಗ್ಲಾದೇಶದಿಂದ ಬರೋ ಗಾರ್ಮೆಂಟ್ಸ್ ಖರೀದಿ ಮಾಡಬೇಡಿ, ಇಲ್ಲಿ ಮಾರಾಟ ಕೂಡ ಮಾಡಬೇಡಿ ಅಂತ ಅವರು ಅಮೆರಿಕದ ವ್ಯಾಪಾರಿಗಳನ್ನು ಒತ್ತಾಯಿಸಿದ್ದಾರೆ. ಹಾಗೆ ಬಾಂಗ್ಲಾದ ಪರಿಸ್ಥಿತಿಯನ್ನು ಬೇಗ ಸುಧಾರಿಸಿ ಅಲ್ಲಿ ಶಾಂತಿ ನೆಲೆಗೊಳ್ಳೋ ಹಾಗೆ ನೋಡಿಕೊಳ್ಳಿ ಅಂತ ಯುರೋಪಿಯನ್ ಯೂನಿಯನ್ ಬಾಂಗ್ಲಾದ ಹಂಗಾಮಿ ನಾಯಕ ಯೂನಸ್ಗೆ ಹೇಳಿದೆ. ಇದರ ನಡುವೆ ಭಾರತ ಹಾಗೂ ಬಾಂಗ್ಲಾದ ವಿದೇಶಾಂಗ ಕಾರ್ಯದರ್ಶಿಗಳ ಮಟ್ಟದ ಮಾತುಕತೆಗಳು ಢಾಕಾದಲ್ಲಿ ನಡೆದಿವೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬಾಂಗ್ಲಾದ ನೋಬಲ್ ಯೂನಸ್ನನ್ನು ಕೂಡ ಭೇಟಿ ಮಾಡಿ ಮಾತಾಡಿದ್ದಾರೆ. ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡಬೇಕು ಅಂತ ಮಿಸ್ರಿ ಇದೇ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹಾಗೆ ನಿಮ್ಮಲ್ಲಿನ ಶೇಖ್ ಹಸೀನಾಗೆ ಹೇಳಿಕೆ ಕೊಡೋದು ಬೇಡ ಅಂತ ತಿಳಿಸಿ ಅಂತ ಬಾಂಗ್ಲಾದೇಶ ಕೂಡ ಭಾರತಕ್ಕೆ ತಿಳಿಸಿದೆ. ಅಂದ್ರೆ ಬಾಂಗ್ಲಾದ ಆಡಳಿತ ಇವತ್ತಿಗೂ ಕೂಡ ಶೇಖ್ ಹಸೀನಾ ಹೇಳಿಕೆಗಳಿಂದ ಆತಂಕಗೊಳ್ತಾ ಇದೆ, ಹಸೀನಾಗೆ ಹೆದರ್ತಾ ಇದೆ ಅನ್ನೋದು ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಇದೆಲ್ಲ ಆಗ್ತಾ ಇರುವಾಗ ಬಾಂಗ್ಲಾದೇಶದಲ್ಲಿ ಕೂಡ ಭಾರತ ವಿರೋಧಿ ಪ್ರತಿಭಟನೆಗಳು ನಡೀತಾ ಇವೆ. ಅಲ್ಲಿನ ಪ್ರಮುಖ ವಿರೋಧ ಪಕ್ಷವಾಗಿದ್ದ BNP ಮೊನ್ನೆ ಢಾಕಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯವರೆಗೆ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜಿಸಿತ್ತು. ಇದೇ ಸಂದರ್ಭದಲ್ಲಿ ಅಲ್ಲಿ ಅವನೋ ಮಾಜಿ ಸೇನಾಧಿಕಾರಿ ನಾವು 4 ದಿನಗಳಲ್ಲಿ ಭಾರತದ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂಗಳನ್ನ ಆಕ್ರಮಿಸಿಕೊಂಡು ಬಿಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅವನ ವಿಡಿಯೋ ಒಂದು ಕಡೆ ವೈರಲ್ ಆಗ್ತಾ ಇದ್ರೆ ಅದಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತುಂಬಾ ಹಾಸ್ಯಭರಿತ ಶೈಲಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಾಂಗ್ಲಾದ ಸೈನಿಕರು ಹಾಗೆ ಬಂದು ಆಕ್ರಮಿಸಿಕೊಳ್ಳುವವರೆಗೆ ನಾವೇನಿಲ್ಲಿ ಲಾಲಿಪಪ್ಪು ತಿಂತ ಕೂತಿರ್ತೀವ ಅನ್ನೋದು ಮಮತಾ ಬಾಂಗ್ಲಾದೇಶಕ್ಕೆ ಕೇಳಿರೋ ಪ್ರಶ್ನೆ. ಗೆಳೆಯರೆ, ಇಲ್ಲಿ ಬಾಂಗ್ಲಾದೇಶದ ಮಾಜಿ ಸೇನಾಧಿಕಾರಿಯೊಬ್ಬನ ಹೇಳಿಕೆಯನ್ನ ಸೀರಿಯಸ್ ಆಗಿ ತಗೋಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಅದು ಅಲ್ಲಿನ ಸರ್ಕಾರದ ಅಧಿಕೃತ ಹೇಳಿಕೆ ಅಲ್ಲ. ಆದ್ರೆ ಬಾಂಗ್ಲಾದ ಜನರ ಮನಸ್ಸಲ್ಲಿ ಭಾರತದ ವಿರುದ್ಧ ಎಂಥ ಭಾವನೆಗಳಿವೆ ಮತ್ತು ಅಲ್ಲಿನ ರಾಜಕಾರಣಿಗಳು ಅದನ್ನ ಎಷ್ಟರ ಮಟ್ಟಿಗೆ ಕೆರಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಈ BNP ಇದೆ ನೋಡಿ, ಇದು ನಿನ್ನೆ ಮೊನ್ನೆವರೆಗೆ ಅಂದ್ರೆ ಹಸೀನಾ ಅಲ್ಲಿ ಅಧಿಕಾರದಲ್ಲಿದ್ದ ದಿನಗಳಲ್ಲಿ ಅಡ್ರೆಸ್ಗೂ ಇಲ್ಲದ ಹಾಗೆ ಅದೃಶ್ಯವಾಗಿ ಹೋಗಿತ್ತು. ಕಳೆದ ಚುನಾವಣೆಯಲ್ಲಿ ಕೂಡ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಲ್ಲಿ ಸ್ಪರ್ಧೆ ಮಾಡದೆ ದೂರ ಉಳಿತು. ಯಾಕೆಂದ್ರೆ ಅವರಿಗೆ ಗೆಲ್ತೀವಿ ಅನ್ನೋ ವಿಶ್ವಾಸ ಕೂಡ ಇರಲಿಲ್ಲ. ಆ ಪಕ್ಷದ ನಾಯಕಿ ಖಲೀದಾ ಜಿಯಾ, ಆಕೆ ಸಾಕಷ್ಟು ವರ್ಷಗಳಿಂದ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಲ್ಲಿದ್ಲು. ಅನಾರೋಗ್ಯದ ಕಾರಣದಿಂದ ಆಕೆಯನ್ನ ಜೈಲಿಂದ ಹೊರತಂದು ಗೃಹ ಬಂಧನದಲ್ಲಿಟ್ಟು ಚಿಕಿತ್ಸೆಗೆ ಹಸೀನಾ ಸರ್ಕಾರ ವ್ಯವಸ್ಥೆಯನ್ನು ಮಾಡಿತ್ತು. ಇನ್ನು ಆಕೆಯ ಮಗ ತಾರಿಕ್ ರೆಹಮಾನ್ ಮೇಲೆ ಕೊಲೆ ಪ್ರಕರಣ ಆಯಿತು. ಅದರಲ್ಲಿ ಶಿಕ್ಷೆಗೊಳಗಾಗಿದ್ದ ರೆಹಮಾನ್ ಸಾಕಷ್ಟು ವರ್ಷಗಳ ಹಿಂದೆ ಬಾಂಗ್ಲಾದಿಂದ ಓಡ್ ಹೋಗಿದ್ದ. ಆತ ಲಂಡನ್ನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಗೆಳೆಯರೆ, ಈ ಖಲೀದಾ ಜಿಯಾವುರ್ ರೆಹಮಾನ್ ಅನ್ನೋ ಸೇನಾ ನಾಯಕನ ಪತ್ನಿ. ಜಿಯಾ ಬಾಂಗ್ಲಾದ ಪಿತಾಮಹ ಅಂದ್ರೆ ಶೇಖ್ ಮುಜಿಬುರ್ ರೆಹಮಾನ್ ಅಂದ್ರೆ ಈ ಹಸೀನಾ ಇದಾರಲ್ಲ, ಆಕೆಯ ತಂದೆಯನ್ನ ಮತ್ತು ಹಸೀನಾ ಕುಟುಂಬವನ್ನ ಕೊಲೆ ಮಾಡಿಸಿದ ಪ್ರಕರಣದ ಆರೋಪಿ. ಆ ಸಂಚಿನ ಹಿಂದೆ ಜಿಯಾ ಇದ್ದದ್ದು ರಹಸ್ಯ ವಿಷಯ ಏನಾಗಿರಲಿಲ್ಲ. ಜಿಯಾಗೆ ಅಮೆರಿಕದ ಬೆಂಬಲ ಇತ್ತು. ಮುಜಿಬುರ್ ರೆಹಮಾನ್ ಕೊಲೆಯಾದ ಕೆಲವೇ ದಿನಗಳಲ್ಲಿ ಈ ಜಿಯಾವುರ್ ರೆಹಮಾನ್ ಬಾಂಗ್ಲಾದ ಅಧ್ಯಕ್ಷನಾದ. ಆ ನಂತರದ ಕೆಲ ವರ್ಷಗಳಲ್ಲಿ ಆತ ಕೂಡ ಕೊಲೆಯಾದ. ಈ ಮುಜಿಬುರ್ ರೆಹಮಾನ್ ಹಾಗೂ ಜಿಯಾವುರ್ ರೆಹಮಾನ್ ಬಗ್ಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಮೊನ್ನೆ ಶೇಖ್ ಹಸೀನಾ ಸರ್ಕಾರ ಪತನಗೊಂಡು ಅಲ್ಲಿಗೆ ನೋಬಲ್ ಯೂನಸ್ ಆಡಳಿತಾಧಿಕಾರಿಯಾಗಿ ಬಂದ ನಂತರ ಈ ಖಲೀದಾ ವಿರುದ್ಧದ ಪ್ರಕರಣಗಳನ್ನ ಬಾಂಗ್ಲಾದ ನ್ಯಾಯಾಲಯ ಖುಲಾಸೆಗೊಳಿಸಿತು. ಹಾಗೆ ಕೊಲೆ ಪ್ರಕರಣದಿಂದ ತಾರಿಕ್ ರೆಹಮಾನ್ ಕೂಡ ಖುಲಾಸೆಗೊಂಡಿದ್ದಾನೆ. ಹಾಗೆ ಈ ನೋಬಲ್ ಯೂನಸ್ ಮೇಲಿದ್ದ ಮನಿ ಲಾಂಡ್ರಿಂಗ್ ಹಾಗೂ ವಂಚನೆಯ ಪ್ರಕರಣಗಳನ್ನು ಕೂಡ ಆತ ಅಧಿಕಾರಕ್ಕೆ
ಬಂದ ಕೂಡಲೇ ರದ್ದು ಮಾಡಿಕೊಂಡಿದ್ದಾನೆ. ಈಗ ಈ ಕೂಟ ಅಲ್ಲಿ ಒಂದಾಗಿದೆ. ಮೊನ್ನೆ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿಸಿದ್ದು ಇದೇ ಖಲೀದಾ ಜಿಯಾ ಅವರ ಪಕ್ಷ. ಆಕೆಗೆ ಭಾರತಕ್ಕಿಂತ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ. ಇನ್ನು ಮೊನ್ನೆ ಅವನು ಯಾವನೋ ಸೇನಾಧಿಕಾರಿ ಆಡಿದ ಮಾತುಗಳಿವೆ ನೋಡಿ, ಆ ತರದ ಮಾತುಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ. ಈ ಹಿಂದೆ ಬಾಂಗ್ಲಾದ ಜೈಲಿಂದ ಬಿಡುಗಡೆಯಾದ ಅನ್ಸರುಲ್ ಬಾಂಗ್ಲಾ ಅನ್ನೋ ಉಗ್ರ ಸಂಘಟನೆಯ ನಾಯಕ ಜಶೀಮುದ್ದೀನ್ ರೆಹಮಾನಿ ಅನ್ನೋನು ಕೂಡ ಇದೇ ತರ ಮಾತಾಡಿದ್ದ. ಪಶ್ಚಿಮ ಬಂಗಾಳವನ್ನ ಮೋದಿ ಆಡಳಿತದಿಂದ ಸ್ವತಂತ್ರಗೊಳಿಸುವ ಮಾತುಗಳನ್ನಾಡಿದ್ದ ಈ ರೆಹಮಾನಿ ಚಿಕನ್ ನೆಕ್ ಅನ್ನ ಕತ್ತರಿಸಿ ಬಿಡ್ತೀವಿ, ಅದಕ್ಕೆ ಚೈನಾದ ಸಹಾಯ ಪಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದ. ಬೋಗಳೋದು ಬೀದಿ ನಾಯಿಗಳ ಕೆಲಸ. ಹೀಗಾಗಿ ಭಾರತ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಹೋಗಲಿಲ್ಲ. ಆದ್ರೆ ಗೆಳೆಯರೆ, ಬಾಂಗ್ಲಾದಲ್ಲಿ ಈ ಪರಿ ಭಾರತ ವಿರೋಧಿ ಮನಸ್ಥಿತಿ ಇದೆಯಲ್ಲ, ಇದರ ಮೂಲ ಏನು ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ನಾವು ಬ್ರಿಟಿಷ್ ಭಾರತದ ಕಾಲಕ್ಕೆ ಹೋಗಬೇಕು. ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ ತಾನೇ ಮುಗಿದಿತ್ತು. ಅದರ ಕಿಚ್ಚು ಬ್ರಿಟಿಷರಲ್ಲಿ ಒಂದಷ್ಟು ಭಯವನ್ನೂ ಮೂಡಿಸಿತ್ತು. ಇನ್ನು ಮುಂದೆ ಹೀಗೆ ಆಗಬಾರದು ಅಂತ ಅವರು ಯೋಚನೆ ಮಾಡಿದ್ರು. ಭಾರತದ ಜನರನ್ನ ರಾಜಕೀಯ ಅಧಿಕಾರದ ಹೆಸರಲ್ಲಿ ವಂಚಿಸಬೇಕಿತ್ತು. ಹೀಗಾಗಿ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಎವೋ ಹ್ಯೂಮ್ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಶುರುವಾಯಿತು. ಇವತ್ತು IAS ಇದೆಯಲ್ಲ, ಹಾಗೆ ಅವತ್ತಿಗೆ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನೋದಿತ್ತು. ಅದರ ನಿವೃತ್ತ ಅಧಿಕಾರಿ ಅಲೆನ್ ಆಕ್ಟೇವಿಯನ್ ಹ್ಯೂಮ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದ. ಅದರಲ್ಲಿ ಅವತ್ತಿನ ಭಾರತದ ವಿದ್ಯಾವಂತ ಹಾಗೂ ಪ್ರತಿಷ್ಠಿತ ಸಮುದಾಯಗಳ ನಾಯಕರು ಸದಸ್ಯತ್ವವನ್ನು ಪಡ್ಕೊಂಡ್ರು. ಮುಂದೆ ಈ ಕಾಂಗ್ರೆಸ್ ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಆರಂಭ ಮಾಡಿದಾಗ ಬ್ರಿಟಿಷರು ಅದಕ್ಕೂ ಒಂದು ಮದ್ದನ್ನ ಕಂಡು ಹಿಡಿಯಬೇಕಿತ್ತು. ಹೀಗಾಗಿ ಅವರು ಹಿಂದೂ ಮತ್ತು ಮುಸ್ಲಿಮರನ್ನ ಬೇರೆ ಮಾಡುವ ಒಂದು ದೊಡ್ಡ ಯೋಜನೆಯನ್ನ ಹಾಕೊಂಡು ಬಿಟ್ರು. ಹಾಗೆ ನೋಡಿದ್ರೆ ಈ ದೇಶದ ಹಿಂದೂಗಳನ್ನ ಮುಸ್ಲಿಮರಿಂದ ಬೇರೆ ಮಾಡಬೇಕು ಅನ್ನೋದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾಲಕ್ಕೆ ಬ್ರಿಟಿಷರ ತಲೆಯಲ್ಲಿ ಹುಟ್ಟಿದ್ದ ಐಡಿಯಾ. ಅದನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದ್ದು ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕರ್ಜನ್. ಗೆಳೆಯರೆ, ಈ ಬಂಗಾಳದ ನೆಲ ಇದೆ ನೋಡಿ, ಇದು ಭಾರತದಲ್ಲಿ ಮೊದಲು ಬ್ರಿಟಿಷರ ಕೈವಶವಾದ ರಾಜ್ಯ. ಆ ನಂತರ ಸಾಕಷ್ಟು ವರ್ಷಗಳ ಕಾಲ ಕಲ್ಕತ್ತಾ ಬ್ರಿಟಿಷರ ರಾಜಧಾನಿ ಕೂಡ ಆಗಿತ್ತು. ಸಹಜವಾಗಿ ಅಲ್ಲಿ ಬ್ರಿಟಿಷರ ಶಿಕ್ಷಣ ಕೂಡ ಸಿಗ್ತಾ ಹೋಯ್ತು. ಸಾಕಷ್ಟು ಭಾರತೀಯ ಬ್ರಿಟಿಷ್ ವಿದ್ಯಾವಂತರು ಅಲ್ಲಿಂದ ಎದ್ದು ಬಂದರು. ಹಾಗೆ ಸ್ವಾತಂತ್ರ್ಯದ ಕೂಗು ಕೂಡ ಅಲ್ಲಿ ಜೋರಾಗಿ ಕೇಳಿ ಬರೋದಕ್ಕೆ ಶುರುವಾಯಿತು. ಹೀಗಾಗಿ ಈ ಬಂಗಾಳವನ್ನ ಭಂಗ ಮಾಡಬೇಕು ಅಂತ ಕರ್ಜನ್ ಯೋಜನೆಯನ್ನ ಸಿದ್ಧಪಡಿಸಿದ. ಅಲ್ಲಿನ ಹಿಂದೂ ಬಾಹುಳ್ಯದ ಮತ್ತು ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳನ್ನ ಬೇರ್ಪಡಿಸೋದಕ್ಕೆ 1905ರಲ್ಲಿ ವಂಗಭಂಗ ಮಾಡಲಾಯಿತು. ಇವತ್ತಿನ ಬಾಂಗ್ಲಾದೇಶ ಹಾಗೂ ಅಸ್ಸಾಂಗಳನ್ನ ಸೇರಿಸಿ ಪೂರ್ವ ಬಂಗಾಳದ ರಚನೆ ಆಯಿತು. ಅದರ ವಿರುದ್ಧ ತೀವ್ರ ಪ್ರತಿಭಟನೆಗಳು ಶುರುವಾದವು. ಆ ಸಮಯದಲ್ಲೇ ಬ್ರಿಟಿಷರು ಭಾರತದಲ್ಲಿ ಮುಸ್ಲಿಮರಿಗಾಗಿನೇ ಒಂದು ಪ್ರತ್ಯೇಕ ಪಕ್ಷ ಮುಸ್ಲಿಂ ಲೀಗ್ ಹುಟ್ಟು ಹಾಗೆ ನೋಡಿಕೊಂಡ್ರು. ಅಲ್ಲಿಗೆ ಹಿಂದೂಗಳಿಗೆ ಕಾಂಗ್ರೆಸ್ಸು, ಮುಸ್ಲಿಮರಿಗೆ ಲೀಗು ಅಂತ ಆಯ್ತು. ಹಾಗೆ ಹಿಂದೂಗಳಿಗೆ ಪಶ್ಚಿಮ ಬಂಗಾಳ, ಮುಸ್ಲಿಮರಿಗೆ ಪೂರ್ವ ಬಂಗಾಳದ ವಿಭಜನೆ ಕೂಡ ಆಯ್ತು. ಆದ್ರೆ ಅವತ್ತಿನ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಪ್ರಬುದ್ಧತೆ ಇತ್ತು. ಅವರು ಕಾಂಗ್ರೆಸ್ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಅದು ಎಲ್ಲರಿಗೂ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ವಂಗಭಂಗದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾದವು. 1911ರಲ್ಲಿ ಮತ್ತೆ ಬಂಗಾಳದ ಏಕೀಕರಣ ಕೂಡ ಆಯಿತು. ಆದ್ರೆ ಅಷ್ಟೊತ್ತಿಗೆ ಮನಸ್ಸುಗಳು ಒಡೆದು ಹೋಗಿ ಆಗಿತ್ತು. ಈ ದೇಶದ ಮುಸ್ಲಿಮರು ನಿಧಾನವಾಗಿ ಕಾಂಗ್ರೆಸ್ನಿಂದ ದೂರಾಗಿ ಮುಸ್ಲಿಂ ಲೀಗ್ ಅನ್ನ ಅಪ್ಪಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮತ ಧ್ರುವೀಕರಣ ಅಲ್ಲಿ ತೀವ್ರವಾಗ್ತಾ ಹೋಯಿತು. ಅದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಕೂಡ ತುಷ್ಟೀಕರಣವನ್ನ ಆರಂಭ ಮಾಡಿತು. ಇದರ ಜೊತೆಗೆ ಅಲ್ಲಿ ಪ್ರತ್ಯೇಕ ಇಸ್ಲಾಮಿಕ್ ದೇಶಕ್ಕಾಗಿ ಒಂದು ಬೇಡಿಕೆ ಕೂಡ ಶುರುವಾಗಿತ್ತು. ಗೆಳೆಯರೆ, ಅವತ್ತು ಕೂಡ ಇದನ್ನು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದವರು ಮತ್ತು ಅರ್ಥ ಮಾಡಿಕೊಂಡಿದ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಅವರು ಭಾರತ ವಿಭಜನೆಯನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋದನ್ನ 1940ರಲ್ಲಿ ಹೇಳ್ತಾರೆ ಮತ್ತು ಮುಸ್ಲಿಂ ನಾಯಕರ ಮನಸ್ಥಿತಿಯನ್ನು ಕೂಡ ತಮ್ಮ ಅಧ್ಯಯನ ವರದಿಯಲ್ಲಿ ದಾಖಲು ಮಾಡ್ತಾರೆ. ಅವರು ಹೇಳಿದ ಹಾಗೆ ಭಾರತ ವಿಭಜನೆ ಕೂಡ ಆಯಿತು. ಅದರ ನೇತೃತ್ವ ವಹಿಸಿಕೊಂಡಿದ್ದು ಮತ್ತು ಭಾರತದ ವಿಭಜನೆಯ ಬೀಜ ಮೊದಲ ಬಾರಿಗೆ ಮೊಳಕೆ ಒಡೆದು ಹೆಮ್ಮರವಾಗಿದ್ದು ಇದೇ ಪೂರ್ವ ಬಂಗಾಳ ಅಥವಾ ಇವತ್ತಿನ ಬಾಂಗ್ಲಾದೇಶ ಅಂತ ಕರೆಸಿಕೊಳ್ಳಲ್ಪಡುವ ನೆಲದಲ್ಲಿ. ಅವತ್ತು ಪ್ರತ್ಯೇಕ ದೇಶದ ಕೂಗೆದ್ದಿದ್ದು ಕೂಡ ಹಿಂದೂಗಳ ಮೇಲಿನ ದ್ವೇಷದ ಕಾರಣಕ್ಕೇನೆ. ಈಗಲೂ ಅಲ್ಲಿ ಧಗಧಗಿಸ್ತಾ ಇರೋದು ಅದೇ ದ್ವೇಷದ ಬೆಂಕಿ. ಗೆಳೆಯರೆ, ಅವತ್ತಿನ ದೇಶ ವಿಭಜನೆಯ ಹೋರಾಟ ನಡೀತಿತ್ತಲ್ಲ, ಅವತ್ತು ಈ ಭಾಗದಲ್ಲಿನ ಹಿಂದೂಗಳ ಮೇಲೆ ಆದ ದೌರ್ಜನ್ಯಗಳು ಕಡಿಮೆ ಏನಲ್ಲ. ಆ ಸಂದರ್ಭದಲ್ಲಿ ಗೋಪಾಲ್ ಪಥರ್ ಅಂತ ಹಿಂದೂ ನಾಯಕರು ಹುಟ್ಟಿ ಬಾರದೇ ಇದ್ದಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಹಿಂದೂಗಳೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತೋ ಏನೋ. ಗೋಪಾಲ್ ಪಥ ಅವರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಅವತ್ತು ಪಶ್ಚಿಮ ಬಂಗಾಳದಲ್ಲಿ ಕೋಮು ಗಲಭೆಗಳು ನಡೆಯುವಾಗ ಅಲ್ಲಿ ಮುಸ್ಲಿಂ ಲೀಗ್ನ ಆಡಳಿತನೇ ಇತ್ತು. ನಾವು ಯಾರನ್ನ ಬಾಂಗ್ಲಾ ಪಿತಾಮಹ ಅಂತ ಹೇಳ್ತೀವೋ ಅದೇ ಶೇಖ್ ಮುಜಿಬುರ್ ರೆಹಮಾನ್ ಅವತ್ತಿಗೆ ಯುವ ಇಸ್ಲಾಮಿಕ್ ನಾಯಕ. ಈ ಗಲಭೆಗಳಲ್ಲಿ ಮುಜಿಬುರ್ ರೆಹಮಾನ್ ಪಾತ್ರ ಕೂಡ ತುಂಬಾನೇ ದೊಡ್ಡದಿತ್ತು. ಆ ನಂತರ ಕಾಲ ಬದಲಾಯಿತು. ಆತನಿಗೊಂದು ದೇಶ ಬೇಕಾಯಿತು. ಆಗ ಭಾರತದ ಸಹಾಯ ಕೂಡ ಬೇಕಾಯಿತು. ಭಾರತ ಈ ಬಾಂಗ್ಲಾನ ಹುಟ್ಟು ಹಾಕ್ತು. ಆಮೇಲೂ ಅಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಗಳೇನು ನಿಲ್ಲಿಲ್ಲ. ಈಗಲೂ ಅವೇನು ನಿಂತಿಲ್ಲ.
ಇನ್ನು ಚಿಕನ್ ನೆಕ್ ಅನ್ನ ಕತ್ತರಿಸಿ ಬಿಡ್ತೀವಿ, ಬಾಂಗ್ಲಾನ ವಶಪಡಿಸಿಕೊಂಡು ಬಿಡ್ತೀವಿ ಅನ್ನೋದು. ಗೆಳೆಯರೆ, ಈ ಬಾಂಗ್ಲಾದೇಶ ಅನ್ನೋದೇ ನಮ್ಮ ವೀರ ಯೋಧರ ಭಿಕ್ಷೆ. ಇನ್ನು ಚಿಕನ್ ನೆಕ್ ಅನ್ನೋದು ಭಾರತಕ್ಕೆ ತುಂಬಾನೇ ಮುಖ್ಯ. ಯಾಕೆ ಅಂದ್ರೆ ಭಾರತ ಇವತ್ತು ಈಶಾನ್ಯ ರಾಜ್ಯಗಳನ್ನ ಅಂದ್ರೆ ನಮ್ಮ ಬಿಹಾರದಿಂದ ಅಥವಾ ದೆಹಲಿಯಿಂದ ನಾವು ತ್ರಿಪುರಾಗ್ ಹೋಗಬೇಕು ಅಂದ್ರೆ ಈ ಚಿಕನ್ ನೆಕ್ ನ ಮೂಲಕವೇ ಹೋಗಬೇಕಾಗತ್ತೆ. ಇದು ನಮಗೆ ಈಶಾನ್ಯ ರಾಜ್ಯಗಳನ್ನ ಭಾರತದ ಮುಖ್ಯ ಭೂಮಿಯ ಜೊತೆ ಬೆಸೆಯುವ ಕೊಂಡಿ. ಓಕೆ, ಆದ್ರೆ ಇದೇ ತರದ ಚಿಕನ್ ನೆಕ್ ಬಾಂಗ್ಲಾದಲ್ಲಿ ಕೂಡ ಇದೆ ಅನ್ನೋದನ್ನ ಅವರು ಮರೆತು ಹೋಗ್ತಾರೆ. ಇಲ್ಲಿ ತ್ರಿಪುರಾದ ಬಳಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿನ ಇದಿಷ್ಟೂ ಭೂಪ್ರದೇಶವನ್ನ ಭಾರತ ವಶಪಡಿಸಿಕೊಂಡು ಬಿಟ್ರೆ ಚಿತ್ರಗ್ರಾಮ ಅಥವಾ ಚಿತ್ತಗಾಂಗ್ ಬಾಂಗ್ಲಾದೇಶದಿಂದ ಬೇರೆ ಆಗಿಬಿಡುತ್ತೆ. ಅಲ್ಲಿಗೆ ಬಾಂಗ್ಲಾದೇಶ ಸುಮಾರು 20% ಭೂಭಾಗವನ್ನ ಕಳ್ಕೋಬೇಕಾಗಿ ಬರುತ್ತೆ. ಗೆಳೆಯರೆ, ಇಲ್ಲಿ ಕೋಲ್ಕತಾದಿಂದ ತ್ರಿಪುರಾನ ಭೂಮಾರ್ಗದ ಮೂಲಕ ನಾವು ಸಂಪರ್ಕಿಸಬೇಕು ಅಂದ್ರೆ ಈ ಚಿಕನ್ ನೆಕ್ ಮೂಲಕ ನಾವು ಹೇಗೆ ಸುತ್ತಾಕೊಂಡು ಬರಬೇಕಾಗತ್ತೆ. ಇದು ತುಂಬಾ ಉದ್ದದ ದಾರಿ ಮತ್ತು ಹೆಚ್ಚು ಸಮಯವನ್ನ ತಗೊಳುತ್ತೆ ಅನ್ನುವ ಕಾರಣಕ್ಕೆ ಈ ಹಿಂದಿನ ಸರ್ಕಾರದ ಜೊತೆ ಭಾರತದ ಸಂಬಂಧಗಳು ಉತ್ತಮವಾಗಿದ್ದ ದಿನಗಳಲ್ಲಿ ಕೋಲ್ಕತಾದಿಂದ ಚಿತ್ತಗ್ರಾಮಕ್ಕೆ ನೇರವಾಗಿ ಹಡಗುಗಳ ಮೂಲಕ ಸರಕು ಸರಂಜಾಮುಗಳನ್ನು ಕಳುಹಿಸುವ ಮತ್ತು ಚಿತ್ತಗ್ರಾಮದಿಂದ ತ್ರಿಪುರಾ ಹಾಗೂ ಇನ್ನಿತರ ಈಶಾನ್ಯ ರಾಜ್ಯಗಳಿಗೆ ಆ ಸರಕನ್ನ ಸಾಗಾಟ ಮಾಡುವ ವ್ಯವಸ್ಥೆಯೊಂದನ್ನ ಎರಡೂ ಸರ್ಕಾರಗಳು ಮಾಡಿಕೊಂಡಿದ್ವು. ಆದ್ರೆ ಈಗ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಮನಸ್ಥಿತಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಚಿತ್ತಗ್ರಾಮವನ್ನೇ ಭಾರತ ವಶಪಡಿಸಿಕೊಂಡು ಬಿಟ್ರೆ ಇಲ್ಲಿ ಸಮಸ್ಯೆನೇ ಇರೋದಿಲ್ಲ ಅಲ್ವಾ. ಇನ್ನು ಈ ಭಾಗದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದಾರೆ. ಅಲ್ಲಿನ ಚಿತ್ರಗ್ರಾಮ ಗುಡ್ಡಗಾಡು ಪ್ರದೇಶದಲ್ಲಿ ತ್ರಿಪುರಾ ಮೂಲದ ಬುಡಕಟ್ಟು ಜನಾಂಗ ಇದೆ. ಈ ಹಿಂದವರು ತಮಗೆ ಪ್ರತ್ಯೇಕ ದೇಶನೇ ಬೇಕು ಅಂತ ಅಲ್ಲಿ ಸಶಸ್ತ್ರ ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ 90ರ ದಶಕದಲ್ಲಿ ಆ ಹೋರಾಟ ಪರಿಸಮಾಪ್ತವಾಯಿತು. ಈಗ ಅದನ್ನ ಮತ್ತೆ ಶುರು ಮಾಡಿಸೋದು ಕೂಡ ಭಾರತಕ್ಕೆ ಕಷ್ಟ ಏನಾಗೋದಿಲ್ಲ. ಇನ್ನು ಭಾರತದ ಗಡಿಯಲ್ಲಿರುವ ಗೋಪಾಲ್ಗಂಜ್, ಮೌಲ್ವಿ ಬಜಾರ್, ಠಾಕೂರ್ಗಂಜ್, ಕುಲ್ಲಾ ಮುಂತಾದ ಪ್ರದೇಶಗಳಲ್ಲಿ 20%ಕ್ಕೂ ಹೆಚ್ಚು ಹಿಂದೂಗಳಿದ್ದಾರೆ. ಈ ಭೂಭಾಗವನ್ನು ಭಾರತ ಆಕ್ರಮಿಸಿಕೊಂಡು ಬಿಟ್ರೆ ಇನ್ನೂ 20% ಭೂಭಾಗ ಬಾಂಗ್ಲಾದೇಶದ ಕೈ ತಪ್ಪಿ ಹೋದ ಹಾಗಾಗತ್ತೆ. ಆದ್ರೆ ಭಾರತ ಆಕ್ರಮಣಶೀಲವಾಗಿ ವರ್ತಿಸ್ತಾ ಇಲ್ಲ. ಯಾಕೆಂದ್ರೆ ಒಂದು ಸರಿ ಯುದ್ಧ ಅನ್ನೋದು ಶುರುವಾದ್ರೆ ಏನಾಗತ್ತೆ ಅನ್ನೋದು ಭಾರತಕ್ಕೆ ಗೊತ್ತಿದೆ. ಗೆಳೆಯರೆ, ಬಾಂಗ್ಲಾದಂತಹ ಅಂಗೈ ಅಗಲದ ದೇಶವೊಂದು, ಅಲ್ಲಿನ ಜನಕ್ಕೆ 2 ಹೊತ್ತಿನ ಊಟವನ್ನ ಹೊಂದಿಸಲಾಗದ ದೇಶವೊಂದು ಪಕ್ಕದಲ್ಲಿನ ಬಲಿಷ್ಠ ಭಾರತವನ್ನ ಪ್ರವೋಕ್ ಮಾಡ್ತಾ ಹೋಗುತ್ತೆ ಅಂದ್ರೆ ಈ ನರಿಯ ಹಿಂದೆ ಮತ್ಯಾರೋ ಇರಬೇಕು. ಇಲ್ಲಿ ಯಾರಿಗೋ ಭಾರತ ಯುದ್ಧ ನಿರತವಾಗೋದು ಬೇಕಾಗಿದೆ. ಚೈನಾ ಜೊತೆ ಭಾರತ ಯುದ್ಧ ಮಾಡಲಿ ಅಂತ ಸಾಕಷ್ಟು ವರ್ಷಗಳ ಕಾಲ ಪ್ರಯತ್ನ ಪಡಲಾಯಿತು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಇನ್ನು ಪಾಕಿಸ್ತಾನ ಈಗ ಭಾರತದ ಜೊತೆಗೆ ಯುದ್ಧವನ್ನ ಯೋಚಿಸೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಹೀಗಾಗಿ ಪೂರ್ವ ಗಡಿಯಲ್ಲಿ ಪ್ರಚೋದಿಸುವ ಕೆಲಸವನ್ನ ಯಾವುದೋ ಶಕ್ತಿ ಮಾಡ್ತಾ ಇದೆ. ಅದು ಅಮೆರಿಕಾದ ಡೀಪ್ ಸ್ಟೇಟಾ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಯುದ್ಧ ಆದ್ರೆ 80 ದಾಟಿದ ಯುನಸ್ ಕಳ್ಕೊಳ್ಳೋದೇನೂ ಇಲ್ಲ. ಆದ್ರೆ ಬಾಂಗ್ಲಾದೇಶ ಸರ್ವನಾಶವಾಗಿ ಹೋಗುತ್ತೆ. ಭಾರತಕ್ಕೂ ಒಂದಷ್ಟು ನಷ್ಟ ಆಗೇ ಆಗುತ್ತೆ. ಹೀಗಾಗಿನೇ ಇಲ್ಲಿ ಭಾರತ ತುಂಬಾ ಎಚ್ಚರಿಕೆಯಿಂದ ವರ್ತಿಸ್ತಾ ಇದೆ. ಬಾಂಗ್ಲಾದ ಹಿಂದೂಗಳ ಮೇಲಿನ ದಾಳಿ ಈಗ ಬರೀ ಭಾರತಕ್ಕೆ ಬಾಂಗ್ಲಾಗೆ ಸೀಮಿತವಾಗಿ ಉಳಿದಿಲ್ಲ. ಅದೀಗ ಅಂತಾರಾಷ್ಟ್ರೀಯ ವಿಷಯ. ಆ ಕೆಲಸವನ್ನ ಭಾರತ ಮಾಡಿದೆ. ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಹಿಂದೂಗಳ ಮೇಲಿನ ದೌರ್ಜನ್ಯಗಳ ವಿರುದ್ಧ ಕೂಡ ಅಮೆರಿಕಾದಲ್ಲಿ, ಬ್ರಿಟನ್ನಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ. ಅಲ್ಲಿನ ಹಿಂದೂಗಳು ಜಾಗತಿಕ ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ. ಗೆಳೆಯರೆ, ಯಾವುದೇ ಒಂದು ಸಮುದಾಯ ಉಳ್ಕೋಬೇಕು ಅಂದ್ರೆ ಆ ಸಮುದಾಯದ ಒಳಗೊಂದು ಜಾಗೃತಿ ಮೂಡಬೇಕಾಗತ್ತೆ. ಅದು ಹಿಂದೂಗಳಲ್ಲಿ ಈಗೀಗ ಶುರುವಾಗ್ತಾ ಇದೆ. ಮಲಗಿದ್ದ ಹಿಂದೂ ಜಾಗತಿಕವಾಗಿ ಜಾಗರಣಗೊಳ್ತಾ ಇದ್ದಾನೆ. ಇದು ಕೂಡ ಒಂಥರ ಒಳ್ಳೆಯ ಬೆಳವಣಿಗೆನೆ. ಇದು ಗೆಳೆಯರೆ ಬಾಂಗ್ಲಾಗೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.